ಮೊದಲನೇ ಬಾರಿಗೆ ನೋಡ್ತಾ ಇರೋ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೀವು ಹೇಗೆ ಸಬ್ಸ್ಕ್ರೈಬ್ ಮಾಡಿದ್ರೋ ಅಟ್ ದ ಸೇಮ್ ಟೈಮ್ ನಮ್ಮ ಪರೀಕ್ಷೆಗೆ ಪೂರಕವಾದಂಥ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಅವೈಲೇಬಲ್ ಇದೆ ನಿಮಗೆ. ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡ್ತು ಅಂತಂದರೆ ಅಲ್ಲಿಯೂ ಜಾಯ್ನ್ ಆಗ್ಬೋದು. ಸೊ ಅಲ್ಲಿನ ಒಂದು ವಿಶೇಷತೆಗಳು ಏನಪ್ಪ ಅಂತಂದರೆ ದಿನಪತ್ರಿಕೆಯ ಒಂದಷ್ಟು ಶೈಕ್ಷಣಿಕ ಸುದ್ದಿಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ಸ್ PDF ನಿಮಗೆ ಶೇರ್ ಮಾಡೋದಾಗಿರ್ಬೋದು, ಕೆಲವೊಂದು ಎಕ್ಸಾಮ್ ರಿಲೇಟೆಡ್ ಥಿಂಗ್ಸ್ ಅಂತ ಏನು ಬರುತ್ತೆ ನಿಮಗೆ ಎಲ್ಲವನ್ನು ಎವ್ರಿಡೇ ನಾನು ಶೇರ್ ಮಾಡ್ತಾ ಇರ್ತೀನಿ. ಆಮೇಲೆ ಕೆಲವೊಂದು ಕ್ವಿಜಸ್ ಕೂಡ ಆ್ಯಂಡ್ ಅವಾಗವಾಗ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅವೆಲ್ಲವೂ ನಿಮಗೆ ಪರೀಕ್ಷೆಗೆ ಪೂರಕವಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಚಾನಲ್ಸು ಎಲ್ಲವೂ ಲಿಂಕ್ಸ್ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್. ತಪ್ಪದೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಆಗುತ್ತೆ. ಲೆಟ್ಸ್ ಈಗ ನೋಡೋಣ ಈ ಮೀಟಿಂಗಲ್ಲಿ ಏನು ಡಿಸ್ಕಷನ್ ಆಗಿದೆ. ಒಂದು ಸ್ಟೇಟ್ ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಮಾಡಿಕೊಂಡ್ರು ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೇಳಿದ್ದಾರೆ. ಸೊ ಇದೇನು 50%ಗಿಂತ ಜಾಸ್ತಿ ಅಂದರೆ ಅಲ್ಲಿ ಏನು ಸಮಸ್ಯೆಗಳಾಗುತ್ತೆ, ಸೊ ಯಾವ ರೀತಿ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಆರಂಭ ಮಾಡ್ಬೋದು ವಿತಿನ್ 30 ಡೇಸಲ್ಲಿ ಅವರೇ ಹೇಳಿದ ಪ್ರಕಾರವಾಗಿ ಅಂತ ಸಾಕಷ್ಟು ಜನರ ಒಂದು ಡೌಟ್ ಇದು. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಎಲ್ಲವನ್ನು. ಸೊ ಒಂದು ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು. ಪರಿಶಿಷ್ಟ ಸಮುದಾಯಕ್ಕೆ 6% ಹುದ್ದೆ ಕಾಯ್ದಿರಿಸಿ ನೇಮಕಾತಿ, ಸಚಿವ ಸಂಪುಟ ಒಪ್ಪಿಗೆ ಅಂತಿದೆ ಅಥವಾ ತೀರ್ಮಾನ ಅಂತ ಅಂದ್ಕೊಂಡಿದ್ದಾರೆ. 6% ಹುದ್ದೆಯನ್ನು ಕಾಯ್ದಿರಿಸಿ ನೇಮಕಾತಿ. ನೋಡಿ, ಯಾವುದಕ್ಕೆ? ಪರಿಶಿಷ್ಟ ಸಮುದಾಯಕ್ಕೆ. ಸೊ ಅವ್ರಿಗೆ ಅದನ್ನು ಕಾಯ್ದಿರಿಸ್ಬಿಟ್ಟು ನೇಮಕಾತಿ ಮಾಡಬೇಕು ಅಂತ 6%. ನೋಡೋಣ, ಇದಕ್ಕೆ ಪೂರಕವಾದಂಥ ಎಲ್ಲ ವಿವರಗಳು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇಲ್ಲಿ. ಒಂದು ಕಡೆಯಿಂದ ನೋಡೋಣ. ವಿವಿಧ ಇಲಾಖೆಗಳಲ್ಲಿ 56,432 ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಲಿಕ್ಕೆ ನಿರ್ಧಾರ ಮಾಡಿರತಕ್ಕಂಥ ಸರ್ಕಾರ ಪರಿಶಿಷ್ಟ ಸಮುದಾಯಕ್ಕೆ 6% ಹೆಚ್ಚಿಸಿರುವ ಮೀಸಲಾತಿಯ ಪ್ರಮಾಣದ ಹುದ್ದೆಗಳನ್ನು ಕಾಯ್ದಿರಿಸಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಸೊ ಏನಕ್ಕೆ ಮೀಸಲಾತಿ 6% ಹೆಚ್ಚಾಗಿರ್ತಕ್ಕಂಥ ಒಂದು ಮೀಸಲಾತಿಯ ಪ್ರಮಾಣದ ಹುದ್ದೆಗಳನ್ನು ಕಾಯ್ದಿರಿಸಿ ಇಲ್ಲಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತಿದ್ದಾರೆ. ಇದು ಕೇಸ್ ಕೋರ್ಟಲ್ಲಿ ನಡೀತಾ ಇದೆ. ಸೊ ಯಾವುದೇ ಒಂದು ಮೊಕದ್ದಮೆಗಳಾಗಲಿ ಅಥವಾ ಕೇಸಸ್ ಆಗಲಿ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಅಂತಂದರೆ ಅದಕ್ಕೆ ಎಗೇನ್ಸ್ಟ್ ಆಗಿ ಯಾವ ಪ್ರಕ್ರಿಯೆಯನ್ನು ಆರಂಭ ಮಾಡಬಾರ್ದು. ಅಂದರೆ ಅಂಟಿಲ್ ಅದಕ್ಕೆ ಡಿಸ್ಕಷನ್ ಆಗಿ ವಾದವಿವಾದಗಳಾಗಿ ಒಂದು ಅಂತಿಮ ರೂಪ ಬರೋ ತನಕ, ದಟ್ ಮೀನ್ಸ್ ಒಂದು ತೀರ್ಪು ಹೊರ ಬೀಳೋ ತನಕನೂ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಸನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಮಾಡಬಾರ್ದು. ಖಾಲಿ ಹುದ್ದೆಗಳ ನೇಮಕಾತಿಯನ್ನು 30 ದಿನಗಳ ಒಳಗೆ ಪೂರೈಸುವ ಬಗ್ಗೆ ಗುರುವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿತ್ತು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸಾಕಷ್ಟು ವಿಡಿಯೋಗಳನ್ನು ಮೀಡಿಯಾಗಳಲ್ಲಿ ನೀವು ನೋಡಿದ್ರೆ ಇದನ್ನು. ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 2022ರಲ್ಲಿ ಇದ್ದಂತೆ 18% ಸೀಮಿತಗೊಳಿಸಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ನಿರ್ಧರಿಸಿತ್ತು ಅಂತ. ಸೊ ಏನು ನಿರ್ಧಾರ ಆಗಿತ್ತಲ್ಲಿ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 2022ರಲ್ಲಿ ಏನಿತ್ತು 18%, ಅದಕ್ಕೆ ಸೀಮಿತಗೊಳಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತ ಡಿಸಿಷನ್ ಆಗಿತ್ತು. ನೆಕ್ಸ್ಟು ನೋಡಿ, ಮುಂದೆ ಹೇಳ್ತಾರೆ, BJP ಆಡಳಿತ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿ ಪ್ರಮಾಣವನ್ನು 15% 17%, ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3% 7% ಹೆಚ್ಚಿಸಿ ಆದೇಶವನ್ನು ಮಾಡಲಾಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ. ಸೊ BJP ಗೌರ್ಮೆಂಟ್ ರೂಲ್ ಮಾಡ್ತಾ ಇದ್ದಾಗ ಸೊ ರಿಸರ್ವೇಷನ್ಸ್ ಕೋಟಾ ಇನ್ಕ್ರೀಸ್ ಆಗಿತ್ತು. ಇದರಿಂದಾಗಿ ರಾಜ್ಯದ ಒಟ್ಟು ಮೀಸಲಾತಿ ಪ್ರಮಾಣ 56% ಏರಿಕೆಯಾಗಿತ್ತು. ಸೊ ಮುಂಚೆ ಎಲ್ಲ ಕಡಿಮೆ ಇತ್ತು. ಅವರು ಯಾವಾಗ ರೈಸ್ ಮಾಡಿದ್ರು ಅವಾಗೇನಾಗುತ್ತೆ, ಅದು ಮತ್ತೆ ಇನ್ಕ್ರೀಸ್ ಆಗುತ್ತೆ 56%. ಮೀಸಲಾತಿ ಪ್ರಮಾಣವನ್ನು 50%ಕ್ಕಿಂತ ಹೆಚ್ಚಿಸಬಾರದು ಎಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಉಲ್ಲೇಖಿಸಿದ್ದ ಕೆಲವರು ಸರ್ಕಾರದ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಅಂದರೆ ಎಬವ್ 50 ಜಾಸ್ತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಕ್ವಶನ್ ಮಾಡ್ತಾರೆ. ಸೊ ಏನು ಒಂದು ತೀರ್ಪು ಉಲ್ಲೇಖ ಆಗಿತ್ತು ಅದಕ್ಕೆ ಎಗೇನ್ಸ್ಟ್ ಆಗಿ. ಅದಾದ ನಂತರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು ಹಿಗ್ಗಿಸಿ, ಅಂದರೆ ಕಡಿಮೆ ಮಾಡಿ ಅಂತ, ಹಿಗ್ಗಿಸಿ ಅಂದರೆ ಅದು ಜಾಸ್ತಿ ಮಾಡುವಂಥದ್ದು, ಪ್ರಮಾಣವನ್ನು ಜಾಸ್ತಿ ಮಾಡಿ ಒಟ್ಟು ಮೀಸಲು ಪ್ರಮಾಣವನ್ನು 50% 56%, ಅಂದರೆ 6%, 50% 56%ಕ್ಕೆ ಹೆಚ್ಚಿಸಿದ್ದ ಕಾಯ್ದೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆವರೆಗೂ. ಸೊ ಏನು ಈಗ 50% 56%ಕ್ಕೆ ಅದು ಜಾಸ್ತಿ ಆಗಿದೆ, ಅದನ್ನು ಮುಂದಿನ ವಿಚಾರಣೆ ಮಾಡೋವರೆಗೂ ಅಥವಾ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಒಂದು ತೀರ್ಪು ಪ್ರಕಟ ಆಗುವವರೆಗೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಹೈಕೋರ್ಟ್ ಕೂಡ ಈಗ ಸ್ಟೇಟ್ ಗೌರ್ಮೆಂಟ್ಗೆ ತನ್ನ ಡೈರೆಕ್ಷನ್ಸನ್ನು ಪಾಸ್ ಮಾಡಿರುವಂಥದ್ದು. ಹಾಗಾಗಿ ನಿರ್ಧಾರಕ್ಕೆ ಬಂದಿರೋದು ಈಗ ಅವರು ಕ್ಯಾಬಿನೆಟ್ ಮೀಟಿಂಗಲ್ಲಿ. ಸೊ 56 ಬೇಡ, ಈಗ ಏನು ಪರ್ಸೆಂಟೇಜ್ ಇದೆ ಕೋರ್ಟ್ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಆ ಅಂಡರಲ್ಲಿ ನೋಟಿಫಿಕೇಷನ್ ಮಾಡಲಿಕ್ಕೆ ಅವರು ಸಭೆಯನ್ನು ಕರೆದು ಅಲ್ಲಿ ಚರ್ಚೆಯನ್ನು ಮಾಡಿದ್ದುಂಟು ಈಗ. ಸೊ ಮೀಸಲಾತಿ ಪ್ರಮಾಣ ಹೆಚ್ಚಳ ಹಾಗೂ ಒಳ ಮೀಸಲಾತಿ ಕುರಿತ ಸರ್ಕಾರದ ಆದೇಶಗಳಿದ್ದರೂ ನೇಮಕಾತಿಗೆ ತಡೆಯಾಗಿತ್ತು. ಅಂದರೆ ದ ರೀಸನ್ ಬಿಹೈಂಡ್ ಅಲ್ಲಿ ಏನು ನಡೀತಾ ಇತ್ತು, ಸ್ಟಿಲ್ ಕೋರ್ಟಲ್ಲಿ ಕೇಸು, ಹಾಗಾಗಿ ಸ್ವಲ್ಪ ಡಿಲೇ ಆಗಿತ್ತದು. ಸೊ ರಿಸರ್ವೇಷನ್ಸ್ ಕೋಟ ಇದು ಯಾವಾಗ ಸ್ಟಾರ್ಟ್ ಡಿಸ್ಕಷನ್ ಆಗಿ ಅದು ಅಸೆಂಬ್ಲಿಯಲ್ಲಿ ಸಾಕಷ್ಟು ಚರ್ಚೆಗಳಾಗಿ ಅದಾದಮೇಲೆ ಸೊ ಈ ಒಳ ಮೀಸಲಾತಿ ಜಾರಿ ಆಗಲಿವರೆಗೂ ಯಾವುದು ಮಾಡೋದು ಬೇಡ ಆಗಿತ್ತು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇನ್ನು ಕೊನೆಯದಾಗಿ ಹೇಳ್ತಾರೆ ಇಲ್ಲಿ, ಈ ಎಲ್ಲ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಗುರುವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಪರಿಶಿಷ್ಟ ಜಾತಿಗೆ 2%,
ಪರಿಶಿಷ್ಟ ಪಂಗಡಕ್ಕೆ ಶೇಕಡ 4% ಹುದ್ದೆಗಳನ್ನು ಕಾಯ್ದಿರಿಸಿ, ಅಂದರೆ 6%ಗೆ ಕಾಯ್ದಿರಿಸಿ ಅಂತ. ಒಟ್ಟು 4+2 ಇಲ್ಲಿ ನೋಡಿ. ಪರಿಶಿಷ್ಟ ಜಾತಿಗೆ 2%, ಪರಿಶಿಷ್ಟ ಪಂಗಡಕ್ಕೆ ಶೇಕಡ 4% ಹುದ್ದೆಗಳನ್ನು ಕಾಯ್ದಿರಿಸಿ ಉಳಿದ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಉದಾಹರಣೆಗೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಹೇಳಿದರೆ ಕನ್ಫ್ಯೂಸ್ ಆಗ್ಬಿಡೋದು ಅಂತ. ಸೊ ಉದಾಹರಣೆಗೆ ಒಂದು ಇಲಾಖೆಯಲ್ಲಿ 1,000 ಪೋಸ್ಟ್ ಇದ್ದರೆ ಆ 1,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೇ ಆದರೆ ಅಲ್ಲೇನು ಮಾಡಬೇಕು, ಅವರು 60 ಹುದ್ದೆಗಳನ್ನು ಭರ್ತಿ ಮಾಡೋಂಗಿಲ್ಲ. ಅದನ್ನು ಒಂದಷ್ಟು ಈ ಕ್ಯಾಟಗರೀಸ್ ಅಂತ ಏನು ಬರುತ್ತೆ, ದಟ್ ಈಸ್ SC ಮತ್ತು ST ಅವರಿಗೆ ಮೀಸಲಾತಿ ಅಂಡರಲ್ಲಿ ಈಗೇನು ನಡೀತಾ ಇದೆ ಕೇಸು 56%ಗೆ, ಅದರಲ್ಲಿ 1000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ಕಂಡು ಬಂದಾಗ ಅವರಿಗೆ ಸುಮಾರು 60 ಹುದ್ದೆಗಳನ್ನು ಕಾಯ್ದಿರಿಸಿ ಕೋರ್ಟ್ ಆದೇಶದ ನಂತರ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅಂದರೆ 1000 ಹುದ್ದೆಗಳನ್ನು ಮಾಡೋಂಗಿಲ್ಲ, ಅವ್ರಿಗೆ ಸೊ ಒಂದಷ್ಟು ಹುದ್ದೆಗಳನ್ನು ಕಾಯ್ದಿರಿಸಬೇಕಾಗುತ್ತೆ. ಅದಾದ ನಂತರದಲ್ಲಿ ಕೋರ್ಟ್ ತೀರ್ಪು ಬಂದಾಗ ಸೊ ಅದನ್ನು ಅವರು ನೋಟಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಲ್ಲಿ ಹೇಳಿದ್ದಾರೆ ಅಂಕಿಅಂಶಗಳ ಸಮೇತವಾಗಿ ನೋಡಿ, ನೇಮಕಾತಿ ಪ್ರಾಧಿಕಾರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದ ಭರ್ತಿ ಅಂತಿದೆ. ಈಗ ನೋಡಿ, KEA ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನೇಮಕಾತಿ ಪ್ರಕ್ರಿಯೆ 915 ಇದೆ. ಇಲ್ಲಿ ಅಂತಿಮ ಹಂತದ ಭರ್ತಿ 3755 ಹುದ್ದೆಗಳು ಅಂತ ಇದೆ ಇಲ್ಲಿ. ಇನ್ನು KPSC ನೇಮಕಾತಿ ಪ್ರಾಧಿಕಾರ ನೇಮಕಾತಿ ಪ್ರಕ್ರಿಯೆ 2729 ಆಗಬೇಕಾಗತ್ತೆ. ಸೊ ಅಂತಿಮ ಹಂತದ ಭರ್ತಿ ಬಂದು 654 ಅಂತ ಒಂದು ಅಂಕಿಅಂಶ ಹೇಳಿದ್ದಾರೆ. ಇನ್ನು ಒಟ್ಟು ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಅಂದರೆ KEA ಮತ್ತು KPSCಯಿಂದ ಒಟ್ಟು 915 ಮತ್ತು 2729 ಸುಮಾರು 3644 ಹುದ್ದೆ ಇದೆ. ಇನ್ನು ಅಂತಿಮ ಹಂತದ ಭರ್ತಿಯಲ್ಲಿ ಬಂದಾಗ ಆ 3 ಅಡಿಷನ್ ಮಾಡಿಕೊಂಡು ಸುಮಾರು 4409 ಅಂತ ಇಲ್ಲಿ ಹೇಳಿದಾರಲ್ಲಿ. ಅಂದರೆ ಸೊ ನೇಮಕಾತಿ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟಾಗಿರೋದು. ಸೊ ನೆಕ್ಸ್ಟು ನೋಡಿ, ಅವ್ರು ಹೇಳಿದಂಥ 56,000ಕ್ಕೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ 56,000 ಆಫ್ ಒಂದು ರಿಕ್ರೂಟ್ಮೆಂಟ್ ಪೋಸ್ಟನ್ನು ಅವರು ಏನು ಭರ್ತಿ ಮಾಡಬೇಕು ಅಂತ ಡಿಸ್ಕಷನ್ ಆಗಿ ಒಂದು ತೀರ್ಮಾನ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 24,300 ಇದೆಯಲ್ಲ, ಇದು ಬಂದ್ಬಿಟ್ಟು ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯಬೇಕಿರೋ ಹುದ್ದೆಗಳು. ಅಂದರೆ ಎಕನಾಮಿಕ್ ಡಿಪಾರ್ಟ್ಮೆಂಟು ಇನ್ನೂ ತನ್ನ ಅಪ್ರೂವಲ್ ಪಾಸ್ ಮಾಡಿಲ್ಲ ಅಂತ 24,300 ಹುದ್ದೆಗಳಿಗೆ. ಇನ್ನು ಬಲಗಡೆ ನೋಡಿ 32,132 ಅಧಿಸೂಚನೆ ಹೊರಡಿಸಬೇಕಾದ ಹುದ್ದೆಗಳು. ನೋಡಿ, ಒಂದು ಕಡೆ ಎಕನಾಮಿಕ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡದಿರತಕ್ಕಂಥ ಹುದ್ದೆಗಳು ಸುಮಾರು 24,300. ಇನ್ನೊಂದು ಕಡೆ ಅಧಿಸೂಚನೆ ಆಗಬೇಕಾಗಿರ್ತಕ್ಕಂಥ ಹುದ್ದೆಗಳು ಬಂದು ಸುಮಾರು 32,132 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಪ್ರೂವಲ್ ಪಾಸ್ ಮಾಡಬೇಕಾದಂಥ ಹುದ್ದೆಗಳೇ ಒಂದು ಕಡೆ ಜಾಸ್ತಿ ಇದೆ, ಇನ್ನು ನೋಟಿಫಿಕೇಷನ್ ಮಾಡಬೇಕಾಗಿರ್ತಕ್ಕಂಥ ಹುದ್ದೆಗಳು ಕೂಡ ಅದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಮ್ಯಾಕ್ಸಿಮಮ್ ಇವ್ರು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಅಪ್ರೂವಲ್ ಪಾಸ್ ಆಗಬೇಕು, ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡಬೇಕು. 30 ದಿನ ಅಂತ ಬೇರೆ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಟೇಕ್ ಆಫ್ ಆಗುತ್ತೆ ಅದು ಕಾದು ನೋಡಬೇಕು. ಅದೇ ತುಂಬ ಜನ ಅಭ್ಯರ್ಥಿಗಳಿಗೆ ಈಗಲೂ ಸ್ಟಿಲ್ ಕನ್ಫ್ಯೂಷನ್ಸ್ ಎಲ್ಲ ಅಲ್ಲಿ ಆರಂಭ ಆಗಿರುವಂಥದ್ದು, ಹೆಂಗೆ ಇವರು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಿ ಶೇಕಡ 17ಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ಹೊರಡಿಸಿದಂಥ ಆದೇಶವನ್ನು ಪ್ರಶ್ನೆ ಮಾಡಿ ಕೆಲವರು ಹೈಕೋರ್ಟ್ ಮೆಟ್ಲೇರಿದ್ರು. ನಿಮಗೆಲ್ಲ ಗೊತ್ತಿದೆ ಇದು. ಅದಾದಮೇಲೆ ಏನಾಗುತ್ತೆ, ಸೊ ಅದು ಏನು ಹೈಕೋರ್ಟ್ ಮೆಟ್ಲೇರ್ತಾರೆ ರಾಜ್ಯ ಸರ್ಕಾರ ಮಾಡಿದಂಥ ಆದೇಶಕ್ಕೆ, ಸೊ ಕೋರ್ಟು ಫೈನಲ್ ಅದಕ್ಕೆ ಸ್ಟೇ ಆರ್ಡರ್ ಮಾಡುತ್ತೆ, ಅಂದರೆ ತಡೆಯಾಜ್ಞೆಯನ್ನು ಕೊಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಎಲ್ಲ ನೇಮಕಾತಿಗಳು ಸಕಾಲಕ್ಕೆ ನಡೆಯಲ್ಲ, ಪ್ರಕ್ರಿಯೆ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ಇದಕ್ಕೆ ಕಾನೂನು ಬಲ ನೀಡಲಿಕ್ಕೆ ಕರ್ನಾಟಕ ಅನುಸೂಚಿತ ಜಾತಿಗಳ ಅಂದರೆ ಉಪವರ್ಗೀಕರಣ ಅಂತ ಹೇಳ್ತೀವಿ ನಾವು, ಅದರ ಒಂದು ಕಾಯ್ದೆಯನ್ನು ರಾಜ್ಯ ಸರ್ಕಾರ ತರುತ್ತೆ. ಆದರೆ ನ್ಯಾಯಾಲಯದ ಪ್ರಕರಣ ಇತ್ಯರ್ಥ ಆಗುವವರೆಗೂ ಹಿಂದಿನಂತೆ ಶೇಕಡ 15ರಷ್ಟು ಒಳ ಮೀಸಲಾತಿ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ. ಹಿಂದುಳಿದ ವರ್ಗಗಳು ಸೇರಿ ಇರತಕ್ಕಂಥ ಶೇಕಡ 50ರಷ್ಟು ಮೀಸಲಾತಿ ಆಧಾರದಲ್ಲೇ ಮುಂದಿನ 30 ದಿನಗಳ ಒಳಗೆ ನೇರ ನೇಮಕಾತಿ ಪ್ರಕ್ರಿಯೆಯಡಿ ಸುಮಾರು 56,432 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಅದು ಶಾಲಾ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು ಸೇರಿದಂತೆ ಇನ್ನೂ 10 ಹಲವು ಇಲಾಖೆಗಳು ಸೇರಿದಂತೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 2.84 ಅಂದರೆ 2.25 ಲಕ್ಷ ಹುದ್ದೆಗಳು ಖಾಲಿ ಇವೆ.